ದುರಂಧರ್ ಏನೇ ಮಾಡ್ಬೋದು ನಮ್ಗೆ ಲೆಕ್ಕ ಇಲ್ಲ. ವೈ ನಾವು ನಂಬಿರೋದು ಬಂದು ಯಶ್ನ ಅಷ್ಟೇ. ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಕಿಯಾರಾ ಅಡ್ವಾಣಿ ಅವ್ರ ಅಕ್ಕ ಈಗ ನಯನತಾರ. ಹೌದು. ಸೊ ಕಿಯಾರಾ ಅಡ್ವಾಣಿ ಮತ್ತು ನಯನತಾರ ಅಕ್ಕ ತಂಗಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅದನ್ನೇ ಕಣ್ ಹೇಳ್ತೀನಿ. ಚೈನಾಗೂ ಎಲ್ಲ ಐತೆ, ಗೋವಾ ಎಲ್ಲ ಐತೆ. ಎಷ್ಟು ದೂರ ಐತೆ? ಆಕ್ಚುಲಿ ಸರ್ಕಸ್ ಅಂತ ಡೈರೆಕ್ಟರ್ ಗೆಲ್ಲದೆ ಇಲ್ಲಿ ಆ ಸರ್ಕಸ್ ಪ್ಲಾಟ್ ಇಟ್ಟಿಲ್ಲ ಅಂದಿರಪ್ಪ. ಅಲ್ಲೊಂದು ಈಗ ಮಂಚ ಮುರಿಯೋದೊಂದು ಸೀನ್ ಬಂತ ಬೆಸ್ಟ್ ಅಂತ ಅನ್ಸುತ್ತೆ. ಮಾತಾಡ್ತಿರೋದು ಅದಲ್ಲ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಕಾಡು ಮೇಡಲ್ಲಿ ವಿಡಿಯೋ ಮಾಡ್ತಿದ್ದವನು ಇವತ್ತು ಕಾರಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿರ್ತೀರಾ. ಥಂಬ್ನೈಲ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ ನೀವು. ಟಾಕ್ಸಿಕ್ ನಮ್ಮ ಕರ್ನಾಟಕದ ಹೆಮ್ಮೆ. ಸದ್ಯಕ್ಕೆ ಜನ ಮಾತಾಡ್ತಿರೋದು ಒಂದೇ ಒಂದು ಸಿನಿಮಾ, ಜನ ಕಾಯ್ತಿರೋದು ಒಂದೇ ಒಂದು ಸಿನಿಮಾ, ಟಾಕ್ಸಿಕ್. ನಾನ್ ಇವತ್ತು ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಇರ್ಬೋದು ಅಂದ್ರೆ ಟಾಕ್ಸಿಕ್ ಕತೆ ಏನ್ ಇರ್ಬೋದು ಒಂದ್ ಅಂದಾಜಲ್ಲಿ ನಾವು ನಿಮಗೆ ಹೇಳ್ತೀವಿ. ನಾವು ಅಂದ್ರೆ ನಾನು ಒಬ್ನೇ ಅಲ್ಲ, ನಮ್ ಇಬ್ರು ಫ್ರೆಂಡ್ಸ್ ಇದಾರೆ. ಸೊ ಇದೊಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದೀನಿ ನನ್ನ ಚಾನಲ್ ಅಲ್ಲಿ. ನನ್ ಜೊತೆ ಯಾರು ಮಾತಾಡ್ತಾರಲ್ಲ, ಸೊ ಅವ್ರು ಇವಾಗ ಬರ್ತಾರೆ. ಲೋ ಬರ್ರೋ. ಡ್ಯಾಡೀಸ್ ಹೋಮ್. ಐ ಆಮ್ ಹೋಮ್ ಡ್ಯಾಡಿ. ನೀನ್ ಮಾತಾಡ್ತೀಯಾ ಕಟೋ? ನೀನ್ ಮಾತಾಡ್ತೀಯನ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಫಸ್ಟು ಸೊ ಫಸ್ಟ್ ನಾವು ಮಾತಾಡೋಕ್ಕಿಂತ ಮುಂಚೆ ಕ್ಲೀನ್ ಆಗಿ ಟೀಸರ್ ಇನ್ನೊಂದ್ಸರಿ 100 ಸರಿ ನೋಡಿದೀವಿ, ಇನ್ನೊಂದ್ಸರಿ ನಿಮ್ಗೋಸ್ಕರ ವಾಪಸ್ ನೋಡಿ. ಲೆಟ್ಸ್ ಗೋ ಇನ್ 3, 2, 1 ಗೋ. ಕಮ್ ಆನ್. ನಾನೇ 3 ಸರಿ ನೋಡಿದ್ದೀನಿ, ಕತ್ಲೆ ಕಾಣಿಸ್ತಿಲ್ಲ. ಅದೊಂಥರ ಬ್ರಿಲಿಯಂಟ್ ಆಗಿರ್ಬೋದು. ನಾನು ಅಲ್ಲೊಂದು ಈಗ ಮಂಚ ಮುರಿಯೋದೊಂದು ಸೀನ್ ಬಂತಲ್ಲ, ನಾನು 100 ಸತಿ ನೋಡಿದೀನಿ. ಇವಾಗ್ಲೇ ನಾನು ಅದನ್ನ ಇವತ್ತೇ ಅಷ್ಟು ಅಬ್ಸರ್ವ್ ಮಾಡಿ ನೋಡಿದಾಗ ಈಗ್ಲೇ ಆ ಸೀನ್ ಕಾಣಿಸಿದ್ದು. ಹೌದಾ? ನಾನು ನೋಡೇ ಇರ್ಲಿಲ್ಲ ಅದನ್ನ, ಆ ಸೀನ್ ಸುಮ್ನೆ ನೋಡ್ಬೇಕಾದ್ರೆ ಫೋನಲ್ಲಿ ಅದನ್ನ ನೋಡೇ ಇರ್ಲಿಲ್ಲ. ಆಕ್ಚುಲಿ ಜಾಸ್ತಿ ಕಟ್ಟಲ್ಲ, ಒಂದೇ ಸೀನ್ ಮಾತ್ರ ಒಂಚೂರು ಕಮ್ಮಿ ಕಟ್ ಮಾಡ್ಬಿಟ್ಟು ತೋರಿಸಿದ್ರು. ಮಂಚ ಮುರಿಬೇಕು, ನಡಿಬೇಕಲ್ಲಿ. ಅದೊಂದ್ ಸ್ವಲ್ಪ ಈಗ ಹಿಂಗ ಸಡನ್ ಆಗಿ ಹಂಗೆ ಒಂದ್ ಜರ್ಕ್ ಕೊಡ್ದಾಗ ಹೋಯ್ತಲ್ಲ, ಇದ್ಯಾವಾಗ ಹೋಯ್ತಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಆ ಸಿನಾಪ್ಸಿಸ್ ಏನ್ ಬಿಟ್ಟಿದ್ದಾರೆ KGF ಟಾಕ್ಸಿಕ್ ಅಂದ್ರೆ 1940 1940 1970 ವರೆಗೂ ಗೋವಾದಲ್ಲಿ ಏನೇನು ಡ್ರಗ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿತ್ತು ಅದ್ರ ಮೇಲೆ ಇರೋ ಸಿನಿಮಾ ಟಾಕ್ಸಿಕ್ ಅಂತ ಇರೋದು. ಸೊ ಈಗ ನಾವು ನಂಬಿರೋದು ಬಂದು ಯಶ್ನ ಅಷ್ಟೇ. ಅದ್ ಬಿಟ್ರೆ ನಮ್ಗೆ ಮೋಹನ್ ದಾಸ್ ಮಾಡಿದ್ದಾರೆ, ಯಾರೋ ಬೇರೆ 600 ಕೋಟಿ ಬಜೆಟ್. ನಾವು ಅದಕ್ಕೋಸ್ಕರ ರುಕ್ಮಿಣಿ ವಸಂತ ಗೊತ್ತು. ಹುಡುಗಿದೊಂದು ಸಮಸ್ಯೆ ಇದೆ, ಹುಡುಗಿ ಏನೇ ಮಾಡೋರು ಲಾಸ್ಟಿಗೆ ಏನಾದ್ರು ಸಾಯಿಸ್ಬಿಡ್ತಾಳೆ, ಅದೇ ಸಮಸ್ಯೆ ಅವ್ರದ್ದು. ಬರೀ ಇಂತದೆಯಾ ಈ ಸಿನಿಮಾ ಟಾಕ್ಸಿಕ್ ಅಂತ ಹೆಸರೇನಿದೆ, ಬರೀ ಹೆಸರು ಟಾಕ್ಸಿಕ್ ಅಷ್ಟೇ ಅಲ್ಲ, ಸಿನಿಮಾನೇ ಕಂಪ್ಲೀಟ್ ಸಿನಿಮಾ. ನೀವೇನ್ ಟಾಕ್ಸಿಕ್ ಅಂದ್ರೆ ಏನ್, ಇವಾಗ ವಿಷಕಾರಿ ಅಂದ್ರೆ ಏನು, ಅದ್ರ ಹೋಗ್ಬಾರ್ದು ಅಷ್ಟೇ. ನಾವು ಹೋದ್ವಾ ನಾವು ಹಂಗೆ ಇರ್ಬೇಕು, ಇಲ್ಲ ಹೋಗ್ಬಾರ್ದು ಅಷ್ಟೇ. ಅದಕ್ಕೆ ಟಾಕ್ಸಿಕ್ ಟೇರಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಫಾರ್ ಅಡಲ್ಟ್ಸ್ ಅಂತ ಮಾಡೋರು ಅವ್ರು. ಈಗ ರಿಯಲ್ ಆಗಿ ಟಾಕ್ಸಿಕ್ ಕತೆ ಬಗ್ಗೆ ಟಾಕ್ಸಿಕ್, ಬರೀ ಟಾಕ್ಸಿಕ್ 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 ಟಾಕ್ಸಿಕ್. ಆಕ್ಚುಲಿ ಟಾಕ್ಸಿಕ್ ಮಾತಾಡೋದ್ ಬಿಟ್ಟು ನಾವು ಟಾಕ್ಸಿಕ್ ಆಗಿ ಮಾತಾಡ್ತೀವಿ. ಸೊ ಈಗ ಟಾಕ್ಸಿಕ್ ಮೂವಿಲಿ ನಾನು ನೋಡಿರೋ ಟೀಸರ್ ಅಲ್ಲಿ ವಿಜುವಲ್ಸ್ ಹೆಂಗ್ ತೋರಿಸಿದ್ದಾರೆ ಅಂದ್ರೆ, ಒಂದು ಸ್ನೋ ಏನೋ ಫೈಟ್ ಆಗುತ್ತೆ, ಅಲ್ಲಿ ಪ್ಯಾರಾಶೂಟ್ ಇಳಿತಿರ್ತಾರೆ. ಅದು ನನ್ನ ಪ್ರಕಾರ ಒಂದು ಪ್ಯಾರಾಶೂಟ್ ಇಳಿಯೋದು ಇಲ್ಲ 2 ಆಗಿರ್ಬೋದು. ಒಂದು ಅಲ್ಲಿರೋ ಪೊಲೀಸ್ ಆಫೀಸರ್ಸ್ ಗಳಾಗಿರ್ಬೋದು, ಇಲ್ಲ ಮಿಲಿಟರಿ ಯಾರು ಆಗಿರ್ಬಹುದು, ಆ ಟೈಮಲ್ಲಿ ಇರೋರು, ಇಲ್ಲ ಗ್ಯಾಂಗ್ ವಾರಲ್ಲಿ ಆಗಿರ್ಬೋದು. ಸಿನಿಮಾದಲ್ಲಿ ಮೇನ್ ಪ್ಲಾಟ್ ಟ್ವಿಸ್ಟ್ ಏನಿರ್ಬೋದು? ಟ್ವಿಸ್ಟ್ ನಾನು ನೋಡೋ ಟ್ವಿಸ್ಟ್ ಪ್ರೆಡಿಕ್ಟ್ ಮಾಡೋದು ಅದು ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ. ಅದು ಅವ್ರು ಏನ್ ಬರ್ದಿದ್ರು ಅದೇ ಟ್ವಿಸ್ಟ್. ನಾವು ಅದನ್ನೆಲ್ಲ ಯೋಚನೆ ಮಾಡೋಕೆ ಇದು ಇನ್ಸೆಪ್ಷನ್ ಅಲ್ಲ, ಇದು ಟಾಕ್ಸಿಕ್. ಇದೇನು ಅಂದ್ರೆ, ನಾವು ಆಲ್ಮೋಸ್ಟ್ ಟೀಸರ್ ನೋಡ್ಬಿಟ್ಟು ಏನ್ ಸ್ಟೋರಿ ಎತ್ತಬಹುದು, ಹಿಂಗಿಂಗ್ ಇರ್ಬೋದು ಹಂಗ್ ಪ್ರಿಡಿಕ್ಟ್ ಮಾಡಬಹುದೇ ಹೊರತು ನಾವು ಟ್ವಿಸ್ಟ್ನೆಲ್ಲ ನಾವು ಯಾರು ಹೇಳಕ್ಕಾಗುತ್ತೆ. ಸಾಕು ಒಂಚೂರು ಈಗ ನನ್ನ ಪ್ರಕಾರ ಏನಂದ್ರೆ, ಇದೊಂದು ಬಿಸ್ನೆಸ್ ಇರ್ಬೋದು, ಡ್ರಗ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಏನ್ ಟೀಸರ್ ಒಂದು ವಾಯ್ಸ್ ಓವರ್ ಬರುತ್ತಲ್ಲ, ಗಿವ್ ಅಪ್ ಪ್ರಾಯ, ಹಠ ಬಿಟ್ಬಿಡು, ಗಿವ್ ಅಪ್ ಪ್ರಾಯ, ಎಲ್ರು ಎದುರಾಕೊಂಡು ಇರಕ್ಕಾಗಲ್ಲ ಇಲ್ಲಿ. ಸೊ ನೀನು ಒಂದ್ ಇದ್ರಲ್ಲಿ ಇರ್ಲೇಬೇಕು, ನೀನ್ ಎಲ್ರು ಸಾಯಿಸಕ್ಕಾಗಲ್ಲ ಅಂತ ಬರೋದೇ ಅದಕ್ಕೋಸ್ಕರನೇ. ಸೊ ಅದೊಂದು ಇಂಟರ್ವಲ್ ಟೈಮಲ್ಲಿ ಬರೋ ಡೈಲಾಗು ಆಗಿರ್ಬೋದು, ಇಲ್ಲ ಇಂಟರ್ವಲ್ ಆದ್ಮೇಲೆ ಬರೋ ಡೈಲಾಗು ಆಗಿರ್ಬೋದು ಅದು. ಸೊ ಅದ್ ಹೆಂಗೆ ಅಂದ್ರೆ ಕತೆ ಅಲ್ಲಿಂದ ತಗೊಂಡ್ ಹೋಗುತ್ತೆ. ಸೊ ನನ್ನ ಪ್ರಕಾರ ಕತೆ ದಿವ್ಯ ಶುರು ಆಗೋದು ಇಲ್ಲ ಫಸ್ಟ್ ಇಂದ ಶುರು ಆಗ್ಬೇಕು ಕತೆ, ಇಲ್ಲ ಅಲ್ಲಲ್ಲ ತಗೊಂಡ್ ಕತೆ ಶುರು ಮಾಡ್ತಾರೆ ಈ ಸಿನಿಮಾದು. ಮತ್ತೆ ಇದ್ರಲ್ಲಿ 5 ಜನ ಲೇಡಿ ಫಿಮೇಲ್ ಕ್ಯಾರೆಕ್ಟರ್ ಇರ್ತಾರಲ್ಲ, 5 ಜನ. ಸೊ 5 ಜನದ್ರ ಬಗ್ಗೆ ಇಲ್ಲಿ ಯಾರು ಏನು ಬಿಟ್ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿ ಅಲ್ಲಲ್ಲಿ ಬರ್ಬೋ ಟೀಸರ್ ಅಲ್ಲಿ ನಾವು ಕ್ಲಿಯರ್ ಆಗಿ ಕೂತ್ಕೊಂಡು ಫುಲ್ ಅಂದ್ರೆ ಅಷ್ಟು ನಾವು ಕಮ್ಮಿ ಸ್ಪೀಡ್ ಅಲ್ಲಿ ನೋಡಿದ್ರು ಕಾಣಿಸ್ತಾರ ಅವರು. ಬಟ್ ನಮಗೆ ಅವ್ರು ಏನಕ್ಕೆ ಅಲ್ಲಿದ್ದಾರೆ, ಯಾರು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ.
ಸೊ ಒಂದು ಇಂಟಿಮೇಟ್ ಸೀನ್ ಇದೆ ಅದ್ಯಾ ಹೀರೋಯಿನ್ ಗೊತ್ತಿಲ್ಲ. ಒಬ್ರು ಟಾಪ್ ನಾವು ವ್ಯೂ ಇಂದ ನೋಡ್ಬೇಕಾದ್ರೆ ಒಬ್ರು ಸರ್ಕಸ್ ನೆಲದ ಮೇಲೆ ಮಲಗಿರ್ತಾರೆ, ಸರ್ಕಸ್ ಬಟ್ಟೆ ಮೇ ಬಿ ಯಾರು ಇರ್ಬೋದು. ಮತ್ತೆ ಇನ್ನೊಬ್ಬ ಮುಖಕ್ಕೆ ಬೆಂಕಿ ಬಿದ್ದಿರ್ತಾರೆ, ಹಿಂದೆ ಒಬ್ರು ವೈಟ್ ಬಟ್ಟೆ ಹಾಕೊಂಡು ಒಬ್ರು ಅವ್ರು ಇರಬಹುದು. ಮತ್ತೆ ತಾರಾ ಸುತಾರಿಯಾ ಮತ್ತೆ ಹುಮಾ ಕುರೇಶಿ ಇವ್ರನ್ನೆಲ್ಲೂ ಬಿಟ್ಕೊಟ್ಟಿಲ್ಲ ಆಲ್ಮೋಸ್ಟ್. ಯಾಕಂದ್ರೆ ಕ್ಯಾರೆಕ್ಟರ್ ನನ್ನ ಪ್ರಕಾರ ಬಂದು ಏನೋ ಈ ವಿಲನ್ ಅಂತೀವಲ್ಲ ನಾವು, ಇಲ್ಲ ಆಂಟಿಗೋನಿಸ್ಟ್ ಅಂತಾರೆ ಏನೋ ಕರೀತಾರಲ್ಲ, ಸೊ ಅವ್ರ ಕಡೆ ಒಂದ್ ಇರ್ಬೋದು ಅವ್ರುಗಳು. ಅವ್ರ ಸೈಡ್ ಅವ್ರ ಕಣ. 5 ಜನನು ಹೀರೋಯಿನ್ ಅಂತೂ ಆಗಿರಕ್ ಸಾಧ್ಯ ಇಲ್ಲ. ಸ್ವಲ್ಪ ಜನ ವಿಲನ್ ಸೈಡ್, ಯಜಮಾನ ಸಿನಿಮಾ ಅಲ್ಲ ಇದು. ಸ್ವಲ್ಪ ಜನ ಅಣ್ಣ ತಮ್ಮ ಅಕ್ಕ ತಂಗಿ ಅದು ಅಲ್ದೇನೆ ಒಂದು 2 ಕ್ಯಾರೆಕ್ಟರ್ ಇದೆ, ಇಬ್ರಿಗೂ ಒಂದೊಂದು ಬೇಕೇ ಇರುತ್ತೆ ಅಲ್ಲ. ಇಬ್ರು ಫಿಕ್ಸ್, ರಾಯಿಂಗ್ಗೆ ಮತ್ತೆ ಇನ್ನೊಂದು ಟಿಕೆಟಿಗೆ ಒಂದು ಹೀರೋಯಿನ್ ಟಿಕೆಟ್ ಯಾರು ಇರ್ಬೋದು ನಿನ್ ಪ್ರಕಾರ? ಬಾಲ್ಕನಿನ ಗಾಂಧಿ ಕ್ಲಾಸ್ ಸಿಗುತ್ತಾ? ಟಿಕೆಟಿಗೆ ರುಕ್ಮಿಣಿ ವಸಂತ ಸೂಟ್ ಆಗೋದು. ನನ್ ಪ್ರಕಾರ ರುಕ್ಮಿಣಿ ವಸಂತ ಏನೋ ವಿಲನ್ ಅನ್ಸುತ್ತೆ ನನಗೆ. ಇಲ್ಲ ವಿಲನ್ ಆತರ ಇಲ್ಲ. ನನ್ನ ಪ್ರಕಾರ ಅದು ಈಗ ಫ್ರಮ್ ಏನೋ ಈಗ ಬೀದಿಲಿಂದ ನಾವು ಬಂದ್ಬಿಟ್ಟು ಏನೋ ದೊಡ್ಡ ಸ್ಟಾರ್ ಆದೆ, ಏನೋ ಕಷ್ಟಪಟ್ಟು ಬೆಳ್ದೆ, ಬ್ರ್ಯಾಂಡ್ ತೆಗ್ದೆ, ಆತರ ಇರಲ್ಲ ಅನ್ಸುತ್ತೆ. ಎಷ್ಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ನೆಗೆಟಿವ್ ಆಗೇ ಇರುತ್ತೆ. ಪಾಸಿಟಿವ್ ಅದ ರಿಚ್ ಕಿಡ್ ಇಲ್ಲ, ಒಂಥರ ಏನೋ ಕೆಟ್ಟೋಗಿರೋ ಕಿಡ್ ಒಂಥರ ನೋಡಿದ್ರೆ ನಮ್ಗೆ ಒಂಥರ ಟಾಕ್ಸಿಕ್ ಅನಿಸ್ಬೇಕು. ಪೊರ್ಕಿ ಲೆಕ್ಕ ಬರಲ್ಲ ಒಂಥರ ಅದು. ಈ ಗತ್ತು ದೌಲತ್ತು ಅಂತ ನಾವ್ ಅಂತೀವಲ್ಲ, ಕೊಬ್ಬು, ದುರಾಂಕಾರ. ಅಂತ ಜಾಗದಲ್ಲಿ ಅವ್ನು ಬೆಳೆದಿರ್ಬೋದು, ಅದರಿಂದಾಗಿ ಅದನ್ನ ನಮ್ಗೆ ನೋಡು, ಆಕ್ಚುಲಿ ಸರ್ಕಸ್ ಅಂತ ಡೈರೆಕ್ಟರ್ ಗೆಲ್ಲದೆ ಇಲ್ಲಿ. ಆ ಸರ್ಕಸ್ ಪ್ಲಾಟ್ ಇಟ್ಟಿಲ್ಲ ಅಂದಿರ ಪಬ್ಲಿಕ್ ಆರಾಮಾಗಿ ತಿಳ್ಕೊಂಡ್ಬಿಡೋರು ಸಿನಿಮಾ ಏನಿರುತ್ತೆ ಅಂತ. ಸರ್ಕಸ್ ಪ್ಲಾಟ್ ಇಟ್ಟೆ ನಮ್ಗೆ ಇಷ್ಟೊಂದು ಯೋಚನೆ ಮಾಡಂಗ್ ಮಾಡಿರೋದು ಅವ್ರುಗಳು. ಈಗ ಇಷ್ಟೆಲ್ಲ ಇದು ಸರ್ಕಸ್ ಇಂದ ಏನ್ ಅವಶ್ಯಕತೆ ಇದೆ? ಇಲ್ಲಿಗಲ್ ಆಕ್ಟಿವಿಟೀಸ್ ಸರ್ಕಸ್ ಥ್ರೂ ನಡೀತಾ ಇರುತ್ತೆ. ಬೇರೆಯವರೆಲ್ಲ ಸರ್ಕಸ್ ಅಂತ ಬಂದ್ರೆ ಎಲ್ರು ಜನ ಬರ್ತಾರೆ ಆ ಜಾಗಕ್ಕೆ. ಈಗ ಸರ್ಕಸ್ ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಬರ್ತಾರೆ. ಯಾಕಂದ್ರೆ ಅವಾಗ ಒಂದೇ ಅದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ಸರ್ಕಸ್ ಆ ಟೈಮಲ್ಲಿ ಅದೊಂದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್. ದೊಡ್ಡವರು ಚಿಕ್ಕವರು ಎಲ್ಲ ಬರೋರು. ಸೊ ಈ ಡೀಲಿಂಗ್ ಮಾಡಕ್ಕೆ, ವ್ಯವಹಾರ ಮಾಡಕ್ಕೆ, ಸರ್ಕಸ್ ಅನ್ನು ಬರೀ ಸರ್ಕಸ್ ಅಲ್ಲ, ಅಲ್ಲಿ ಗ್ಯಾಮ್ಲಿಂಗ್ ತೋರಿಸಿದ್ದಾರೆ ಕಸಿನೋ ತರ ಅಲ್ವಾ? ಆ ಟೈಮಲ್ಲಿ ಇದ್ ಕೆಸಿನೋ ಅವೆಲ್ಲ. ಇಂಗ್ಲಿಷ್ ಅಲ್ಲ, ಫ್ರೆಂಚ್. ಈ ಇದಿದೆಯಲ್ಲ ಟೆಂಟ್ ಸರ್ಕಸ್ ಏನಿದೆ, ಅದೇ ಇಂಟರ್ವಲ್ ಅಲ್ಲಿ ಒಂದ್ ದೊಡ್ಡ ಸೀನ್, ಅದ್ರೊಳಗಡೆನೆ ಒಂದೇನೋ ಒಂದ್ ಇವೆಂಟ್, ಆ ಇವೆಂಟ್ ಅಲ್ಲೇ ಒಂದ್ ದೊಡ್ಡ ಪ್ಲಾಟ್ ಇರ್ಬೋದು ಅಂತ ಸಿನಿಮಾದಲ್ಲಿ. ಸರ್ಕಸ್ ಒಂದ್ ½ an hour ಇರುತ್ತೆ ಸರ್ಕಸ್. ನನ್ ಪ್ರಕಾರ ಅಲ್ಲಿ ಬಂದ್ರು ಆಲ್ಮೋಸ್ಟ್ ಸೀನ್ ಎಲ್ಲ ಸರ್ಕಸ್ ಎಲ್ಲ ಫೈಟಿಂಗ್ ಆಗ್ಲಿ. ಆಮೇಲೆ ಇವತ್ ಬೇರೆ ಒಂದ್ ಇವ್ರದ್ದು ಬಿಟ್ಟಿದ್ದಾರೆ, ಇಬ್ರದ್ದು ಮೇಲ್ ಕ್ಯಾರೆಕ್ಟರ್ಗಳು ಬಿಟ್ಟಿದ್ದಾರೆ. ಅದ್ರಲ್ಲೂ ಅವನು ಇದ್ರಲ್ಲಿ ಒಬ್ಬ ಟೋನಿ ಅಂತ ಹೆಸರು ಬರೋ ಕ್ಯಾರೆಕ್ಟರ್ ಅವನು ಬಂದು ಜೋಕರ್ ಇದು ಟೆಂಟ್ ಒಳಗಡೆಯಿಂದಾನೆ ಫೋಟೋ ಹಾಕಿದ್ದಾರೆ. ಸೊ ಆಲ್ಮೋಸ್ಟ್ ಸರ್ಕಸ್ ಟೆಂಟ್ ಅಂದ್ರೆ ಜನ ಮಾಮೂಲಿ ಕೆಲಸ ಮಾಡ್ತಾರಲ್ಲ, ಅದು ಟೆಂಟು. ಯಶ್ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಒಂದು ಸರ್ಕಸ್ ಆರ್ಗನೈಸ್ ಮಾಡೋ ಒಂದು ಫ್ಯಾಮಿಲಿ ಅಂತ ನಾನ್ ಅನ್ಕೋತೀನಿ. ಅದ್ರಲ್ಲಿ ಹುಟ್ಟಿರೋ ಮಗ ರಾಯ ಆಗ್ಲಿ ಅಥವಾ ಯಾರೋ ಒಬ್ಬಂದು ಕ್ಯಾರೆಕ್ಟರ್ ಆ ಸರ್ಕಸ್ ಅಲ್ಲಿ ಬೆಳೆದು ಈ ಜನರನ್ನೆಲ್ಲ ನೋಡಿ ಹೆಂಗ್ ನಡೆಯುತ್ತೆ ಇದು, ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ, ಏನೇನೆಲ್ಲ ಕಚಡ ಕೆಲಸ ಆಗುತ್ತೆ, ಏನೇನು ಒಳ್ಳೆ ಕೆಲಸ ಆಗುತ್ತೆ, ಇದೆಲ್ಲ ನೋಡಿ ಅವನಿಗೊಂದು ಮೈಂಡ್ ಅದೇ ರೀತಿ ಒಂಥರ ಈ ಟಾಕ್ಸಿಕ್ ಮೈಂಡ್ ಆಗಿ ಈ ತರ ಬರಲ್ಲ, ಕೆಟ್ಟ ರೀತಿಯಲ್ಲಿ ಬರಂಗಿಲ್ಲ ಸಿನಿಮಾ. ಈ ತರ ಬಂದ್ರೆ ಇದು ಸಿಂಪಲ್ ಆಗ್ಬಿಡುತ್ತೆ ಅಲ್ವಾ? ಫಸ್ಟ್ ಆಫ್ ಆಲ್ ಎಚ್ ತಿಳ್ಕೊ, ಫಸ್ಟ್ ಬಂದು ಡೈರೆಕ್ಟೆಡ್ ಬೈ ಗೀತು ಮೋಹನ್ ದಾಸ್, ಇವಾಗ್ಲೂ ಅದೇ ಇರೋ ಟೈಟಲ್ ಟ್ಯಾಗು. ಬಟ್ ರಿಟರ್ನ್ ಬೈ ಗೀತು ಮೋಹನ್ ದಾಸ್ ಅಂತ ಇದ್ದಿದ್ದು ರಿಟರ್ನ್ ಬೈ ಗೀತು ಮೋಹನ್ ದಾಸ್ ಅಂಡ್ ಯಶ್ ಅಂತ ಬಂತು. ಪ್ರೊಡಕ್ಷನ್ ಅಲ್ಲಿ KVN ಪ್ರೊಡಕ್ಷನ್ಸ್ ಅಂತ ಇತ್ತು, ಇವಾಗ KVN ಪ್ರೊಡಕ್ಷನ್ ಅಂಡ್ ಯಶ್ ಅಂತ ಇದೆ. ಕಂಪ್ಲೀಟ್ ಆಗಿ ಎಷ್ಟು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಈ ಸಿನಿಮಾದಲ್ಲಿ ಅಂದ್ರೆ, ಒಬ್ಬ ಡೈರೆಕ್ಟರ್ ಆಗಿ ಇನ್ವಾಲ್ವ್ಮೆಂಟ್ ಇದೆ, ಪ್ರೊಡ್ಯೂಸರ್ ಆಗಿ ಇನ್ವಾಲ್ವ್ಮೆಂಟ್ ಇದೆ, ಆಕ್ಟರ್ ಆಗಿ ಇನ್ವಾಲ್ವ್ಮೆಂಟ್ ಇದೆ, ಬೇರೆಯವ್ರನ್ನ ಕರ್ಕೊಳ್ಳೋದ್ಮೇಲೆ ಇನ್ವಾಲ್ವ್ಮೆಂಟ್ ಇದೆ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇನ್ವಾಲ್ವ್ಮೆಂಟ್ ಎಲ್ಲದ್ರಲ್ಲಿ ಒಂದು ಸಿನಿಮಾ ನಂದು ಒಂದು ಸ್ವಂತದ್ ಬರುತ್ತಲ್ಲ, ಈಗೋ ಮೇಲೆ ತಗೊಂಡ್ ಸಿನಿಮಾ ಮಾಡ್ತಾರೆ ಗೊತ್ತಾ? ಇದನ್ನ ನಾನು ತೆಗಿತೀನಿ, ನನ್ನ ಮಕ್ಕಳ ನಾನು ಇವತ್ತರೆಗೂ ಟೋಕನ್ ತರ ಬಂದಿರೋದು, ನನ್ನೊಂಥರ ಎಲ್ಲೋ ಗಿಫ್ಟ್ ಕೂಪನ್ ಅಲ್ಲಿ ಬಂದಿರೋದು ಅನ್ಕೊಂಡಿದಿರಲ್ಲ ನೀವು. ನಾನು ಯಾರು ಏನಂತ ತೋರಿಸ್ತೀನಿ ಇದ್ರಲ್ಲಿ. ಈ ಸರಿ ಇಂಡಿಯಾಗ್ ಸಾಕು ತೋರಿಸಿದ್ದು, ಆಚೆನೂ ತೋರಿಸ್ತೀವಿ, ಇದ್ರಲ್ಲಿ ತಪ್ಪೇನಿಲ್ಲ. ನಾನು ಹೇಳ್ದಂಗೆ 2 ಪ್ಲಾಟ್. ಇಂಟರ್ವಲ್ ಸೀನ್ ಬಂದು ಆ ಸರ್ಕಸ್ ಸೀನ್, ಕ್ಲೈಮ್ಯಾಕ್ಸ್ ಸೀನ್ ಬಂದು ಆ ಹಿಮಾಲಯ ಪರ್ವತ, ಹಿಮಾಲಯದಲ್ಲಿ ಏನು ಫ್ಲೈಟ್ ಎಲ್ಲ ಸೀನ್ ಏನು ಸ್ನೋ ಇದ್ರಲ್ಲಿ ಏನಿದೆ ಅದು ಬಂದು ಕ್ಲೈಮ್ಯಾಕ್ಸ್. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು. ಇದ್ರಲ್ಲಿ ಶಿಪ್ಪು ಇದೆ, ಸಮುದ್ರನೂ ಇದೆ ಇದ್ರಲ್ಲಿ, ದೊಡ್ಡದಾಗಿ ಇರ್ಬೋದು. ಅಲ್ಲೊಂದು ಪೋರ್ಟ್ ತೋರಿಸಿದಾರೆ ಗೊತ್ತಾ ಟೀಸರ್ ಅಲ್ಲಿ, ತುಂಬಾ ಇದೆ. ಗೋವಾ ಪೋರ್ಟ್ ಆಗಿರುತ್ತೆ ಅಂತೀಯ? ಯಾಕಂದ್ರೆ ಗೋವಾದಲ್ಲಿ ನಡೀತಿರೋ ಕಥೆ ಇರೋದ್ರಿಂದ ಗೋವಾ ಪೋರ್ಟ್ಗೂ
ಸ್ನೋ ಹಿಮಾಲಯಕ್ಕೂ ಎಷ್ಟು ಓ, ಇದಿದೆ. ತುಂಬಾ ದೂರ ಐತಿ. ತುಂಬಾ ನಾನು ದೂರ ಇದೆ. ಹೇಳ್ತೀನಲ್ವಾ? ಹಂಗಾರೆ ವಾರ ಅಲ್ಗೂ ಇಲ್ಗೂ ಹೆಂಗ್ ನಡೆಯುತ್ತೆ ಚೈನಾ ಅದನ್ನೇ ಕಣ್ ಹೇಳ್ತೀನಿ. ಚೈನಾಗೂ ಎಲ್ಲ ಐತೆ, ಗೋವಾ ಎಲ್ಲ ಐತೆ, ಎಷ್ಟು ದೂರ ಐತೆ. ಒಂದೊಂದು ಗ್ಯಾಂಗ್ ಇಂದಲ್ಲ ನಾನು ಅದನ್ನೇ ಹೇಳಿದ್ದೆ. ಅದಕ್ಕೆ ಅದಕ್ಕೆ ನಾನು ಹೇಳ್ತಿರೋದು ಏನು ಗೊತ್ತಾ, ಅದಕ್ಕೇನೆ ಅವನು ಟಿಕೆಟ್ ಅನ್ನನ್ ಬಂದು ಅವನೇ ಒಂದ್ ಜಾಗದಲ್ಲಿ ಚೀನಾದಲ್ಲಿ ಫಸ್ಟ್ ಟಿಕೆಟ್ ಆಗಿದ್ದು, ಅಲ್ಲೇನೋ ಒಂದ್ ಜೋಕರ್ ಅಥವಾ ಏನೋ ಬೇರೆ ಮಾಡಿ ಅದಾದ್ಮೇಲೆ So ಈಗ ಮತ್ತೆ ಒಂದೊಂದ್ ಜಾಗದಲ್ಲಿ ಒಂದೊಂದ್ ಕ್ಯಾರೆಕ್ಟರ್, ಮೂರ್ ಕ್ಯಾರೆಕ್ಟರ್, ಒಂದು ಚೀನಾದಲ್ಲಿ, ಇನ್ನೊಂದು ಸ್ನೋ ಅಲ್ಲಿ, ಇನ್ನೊಂದು ಸಮುದ್ರದಲ್ಲಿ ಆ ರೀತಿ ಅಂತ ನೀನ್ ಅನ್ಕೊಂಡಿದ್ಯಾ? ಸಮುದ್ರನ ಅಥವಾ ಏನೋ ಇಲ್ಲ ಆ ರೀತಿ ಏನೋ ಅವ್ನು. ಅವನೊಬ್ಬನೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಮತ್ತೆ 5 ಜನ ಹೀರೋಯಿನ್ ಏನಪ್ಪ ಕೆಲಸ ಸಿನಿಮಾದಲ್ಲಿ ಹೇಳಪ್ಪ. ಈ ಜಾಗದಲ್ಲಿ 3 ಜನ 3 ಹೀರೋಯಿನ್, ಇನ್ನಿಬ್ರು ವಿಲನ್. 3 ಜನ 3 ಹೀರೋಯಿನ್ ತೋರ್ಸ್ಬಿಡಪ್ಪ ನನಗೆ. ಇಲ್ಲಾಂದ್ರೆ ಅಮ್ಮನ್ ಪಾತ್ರ ಸೆಕೆಂಡ್ ಮೈನ್ ಹೀರೋಯಿನ್ ಬರ್ದಾರು. ಅಮ್ಮನ್ ಪಾತ್ರ ತಂಗಿನ ಪಾತ್ರನ ಮಾಡಿರ್ಬೋದಲ್ವಾ, ಹೀರೋಯಿನ್ ಅಂತ ಹೇಳೋರ ನಯನ್ತಾರ ಅಕ್ಕ, ನಯನ್ತಾರ ಒಬ್ರಿಗೆ ಹೀರೋಯಿನ್ ಅಂತ ಹೇಳೋರ, ನಯನ್ತಾರ ಒಬ್ರಿಗೆ ಅಕ್ಕ. ಈಗ ಅಕ್ಕ ತಂಗಿನೂ ಇರ್ಬೋದು. ಫಸ್ಟ್ ಕರೀನಾ ಕಪೂರ್ ಹೌದು ಬಂದಿತ್ತು ಹೌದು ಅಂತ ಹೇಳಿರ್ತಾನೆ. ಹೌದು. ಅವಾಗ ಕರೀನಾ ಕಪೂರ್ ಒಂದು ಕಿಯಾರಾ interview ಅಡ್ವಾಣಿಗೆ ಹೇಳಿದ್ಲು, ಅಕ್ಕ. ಅಕ್ಕ ಆಗಿರ್ತೀನಿ, ಯಶಿಗ ಅಕ್ಕ ಆಗಿರ್ತೀನಿ, ಕಿಯಾರಾ ಅಡ್ವಾಣಿಗೆ ಅಕ್ಕ, ಕಿಯಾರಾ ಅಕ್ಕ ಆಗಿರ್ತಾಳೆ. ಕಿಯಾರಾಗೆ ಈಗ ಹಂಗಾರೆ ಈಗ ನಯನ್ತಾರ ಬಂದಿರೋದು ಕರೀನಾ ಕಪೂರ್ ಜಾಗದಲ್ಲಿ. ಹೌದು. ಸೊ ಕಿಯಾರಾ ಅಡ್ವಾಣಿ ಅವ್ರ ಅಕ್ಕ ಈಗ ನಯನ್ತಾರ. ಹೌದು. ಸೊ ಕಿಯಾರಾ ಅಡ್ವಾಣಿ ಮತ್ತು ನಯನ್ತಾರ ಅಕ್ಕ ತಂಗಿ. ಅಕ್ಕ ತಂಗಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಸೊ ಅವ್ರಿಬ್ರು ಒಂದೇ. ಯಾರು ಒಬ್ರು ಮಾತ್ರ ಹೀರೋನ್ ಆಯ್ತದೆ. ಅಕ್ಕ ಹೀರೋನ್ ಆಯ್ತಾಳೆ, ಇಲ್ಲ ತಂಗಿ ಹೀರೋನ್? ಅಕ್ಕ ಇಬ್ರು ಅಲ್ಲ ತಂಗಿನೇ ಕಣ. ತಂಗಿನೇ. ತಂಗಿ ಹೀರೋಯಿನ್ ಆದ್ರೆ ಅಕ್ಕ ವಿಲನ್ ಆಗ್ಬಿಡ್ತಾಳೆ ಆಟೋಮೆಟಿಕ್ ಆಗಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನಗ್ ಸಿಗದಿರೋದು ಇವಳಿಗೆ ಸಿಗ್ತಲ್ಲ ಅಂತ ಯಾರಿಗ್ ಗೊತ್ತ ಇರ್ಬೋದು, ಬಟ್ ನನ್ ಪ್ರಕಾರ ರುಕ್ಮಿಣಿ ವಸಂತ ವಿಲನ್ ಅಂತ. ಇದ್ರಲ್ಲಿ ವಿಲನ್ ಯಾರು ಅಂತ ಇನ್ನೂ ಬಿಟ್ಟಿಲ್ಲ, ಯಾಕಂದ್ರೆ ವಿಲನೇ ಎಷ್ಟು, ಅವನೇ ಹೀರೋ ಅವನೇ ವಿಲನ್. ಇಲ್ಲ ಅದು ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ನಮ್ ಪ್ರಕಾರ ಅದೊಂದು ಸೈಕೋ ಕ್ಯಾರೆಕ್ಟರ್ ಅನ್ಸಿತ್ ಕಣ. ಅದು ಮಾಮೂಲಿ ನಮ್ ತರ ರ್ಯಾಂಡಮ್ ಕ್ಯಾರೆಕ್ಟರ್ ಅಲ್ಲ. ಮತ್ತೆ ಅದೊಂದು ಏನಪ್ಪ ಸೆಲ್ಫ್ ಡಿಸ್ಟ್ರಕ್ಷನ್ ಅಂತಾರ ಗೊತ್ತಾ. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕಷ್ಟೇ. ದಿವ್ಯಾ, ತಡಿ, ಹೇಳ್ತೀನಿ ತಡಿ. ಇವತ್ಗೊಂದ್ ಕತೆ ಬರೋದ್ರೆ Same ಅದೇ ತರ ಸಿನಿಮಾದವ್ರು ಏನ್ ತಡಿ. ಹೇಳ್ತಾರ ಗೊತ್ತೇನೋ, ದುರಂಧರ್ 2 ದುರಂಧರ್ ಅಭಿಷೇಕ್ ಎಸ್ ಕುತ್ಕೊಂಡಿದ್ ಕತೆ ಬರಿತಾ ಇರ್ತಾನೆ. ಇವಾಗ್ಲೂ ದುರಂಧರ್ 2 ಹೆಂಗ್ ಕತೆ ಬರಿಬೇಕು ಅಂದ್ರೆ ಇನ್ನೂ ಒಂದ್ 2 ವರ್ಷ 3 ವರ್ಷ ಮುಂಚೆ ಯೋಚನೆ ಮಾಡ್ಕೊಂಡು ಬರಿಬೇಕು. ಇದ್ರಲ್ಲಿ ತುಂಬಾ ಜನ ಸಿನಿಮಾ ಬರ್ಬೋದು ಹೋಗ್ಬೋದು, ಕಾಪಿ ದುರಂಧರಲ್ಲೂ ಸೇಮ್ ಅವನು ಹೆಂಗಾಗಿರೋದು ತೋರ್ಸವ್ರೆ. ಮತ್ತೆ ದೊಡ್ಡ ಕೂದಲು ಸೇಮ್ ಅದೇ ತರ ಕೂದ್ಲು, ಅದೇ ತರ ಗಡ್ಡ, ಹೆಂಗಾದಾಗ ಫುಲ್ ಕೂದ್ಲು ಇಲ್ಲ, ಎಲ್ಲ ಶಾರ್ಟ್. ಇದ್ರಲ್ಲೂ ಯಾವ್ದ್ರಲ್ಲಿ ಮುಂಚೆ ಹೇಳಿದ್ನಲ್ಲ ಯಾವ್ದು ದುರಂಧರ್ ಕತೆ ಬೇರೆ. ಅನಿಮಲ್ ಅಲ್ಲೂ ಸೇಮ್, ಅದ್ರಲ್ಲೂ ಸೇಮ್ ಇದೇ ತರ ಉದ್ದ ಕೂದ್ಲು, ಅದೇ ತರ ಉದ್ದ ಗಡ್ಡ. ಆಮೇಲೆ ಅದು ವಿಗ್ಗು, ಫುಲ್ ಅದು ವಿಗ್ಗು. ಅನಿಮಲ್ ಅಲ್ಲಿ ಇರೋದು ವಿಗ್ಗು, ಕಂಪ್ಲೀಟ್ ವಿಗ್ಗು. ವಾಟ್ ಎವರ್ ಇಟ್ ಈಸ್, ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತೀನಿ. ವಿಗ್ ಹಾಕಿದೀವಿ ಅದು ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ನಾವು ಈ ಕತೆ ಇಷ್ಟೊಂದು ಒಪಿನಿಯನ್ ನಮಗ್ ಬರ್ತಾ ಇಲ್ಲ, ಬರೋ ರೀತಿ ಅವ್ರು ಮಾಡೋರು ನನಗ್ ಅನ್ಸಿರೋದು. ಹೌದು. ಅಂದ್ರೆ ಜನ ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರು ಅವರಿಗೆ ಅವ್ರು ಮಾತಾಡಿ ಸರಿ ಅಂತ ಅನ್ಸ್ಬಾರ್ದು. ಪಜಲ ಸಿಗಾಕೊಂಡಿದೀವಿ, ನಮಗೆ ಆಚೆ ದಾರಿ ಒಂದ್ ಬಿಟ್ಬಿಟ್ಟು ಬಾಕಿ ಎಲ್ಲ ಸುತ್ತಾಡ್ಕ ಬಂದ್ಬಿಡ್ತೀವಿ ನಾವು. ನಮಗ್ ಒಂದ್ ರೂಟ್ ಗೊತ್ತಾಗ್ತಿಲ್ಲ ಏನು ಅಂತ. ಅಂದ್ರೆ ಈಗ ನೀನ್ ಏನೋ ಮಾಡಿ ಇದೊಂಚೂರು ಚೆನ್ನಾಗಿ ಹಿಂಗ್ ಹೋಗ್ಬೋದು ಅಂತ ಅನ್ಸೋ ಅಷ್ಟ್ರಲ್ಲಿ ಇನ್ನೊಂದ್ರೆ ಡೈವರ್ಟ್ ಆಗ್ತದೆ, ಹಿಂಗೊಂದು ಈ ಕಡೆ ಹಿಂಗಿಂದ ಬರ್ಬೋದೇನೋ. ಟ್ರೈಲರ್ ಅಲ್ಲಿ ಎಲ್ಲಾ ಫೀಮೇಲ್ ಲೀಡ್ ಏನಿದೆ ಅವ್ರದ್ದು ಫೇಸ್ ಮತ್ತೆ ಒಂದೊಂದ್ ಡೈಲಾಗ್ ಗಳು ಬಿಡ್ತಾರೆ ಹೊರತು ಅವರಿಂದ ಕನೆಕ್ಟಿವಿಟಿ ಏನಿದೆ ಯಾರು ತೋರಿಸಲ್ಲ ಸಿನಿಮಾ ಟ್ರೈಲರ್ ಅಲ್ಲಿ. ನಾನೇ ಒಂದ್ ವಿಡಿಯೋದಲ್ಲಿ ನೀನ್ ಕೂತಿದ್ದೀನಿ, ನಾನು ಸುಮ್ನೆ ಕೂತ್ಕೊಂಡು ಮಾತಾಡ್ತೀನಿ, ನಾನು ಕನ್ಕ್ಲೂಷನ್ ನಿಂಗೆ ಕೊಡ್ಲಿಲ್ಲ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಏನೋ ಕೂತೀನಿ ನಿನ್ಗೆ ಗೊತ್ತೇ ಆಗಲ್ಲ. ಇದನ್ನ ಟ್ರೈಲರ್ ಕಟ್ ಅಂತಾರೆ. ಟ್ರೈಲರ್ ನಮ್ಮ ಪ್ರಕಾರ ಆತರ ತೋರಿಸಬಹುದು, ಏನೇ ಕನೆಕ್ಟಿವಿಟಿ ಇರೋ ತೋರ್ಸಲ್ಲ. ಅವ್ರ ನೆಗೆಟಿವ್ ಶೇಡ್ ಇನ್ನು ಜಾಸ್ತಿ ಬೇಕಾದ್ರೆ ತೋರಿಸ್ಬೋದು, ಟಾಕ್ಸಿಕ್ ಅಂತ ಇರೋದಕ್ಕೆ. ನಾನು ಎಂತ ಕ್ರೂರಿ ಅಂತ ಒಂದ್ ಪಕ್ಷ ತೋರಿಸ್ಬೋದೇ ಹೊರತು ನಾನು ಏನಕ್ಕೆ ಹಿಂಗ್ ಕ್ರೂರಿ ಆದ್ರೆ ಸಿನಿಮಾ ನೋಡ್ಬೇಕು ನೀವು ಅಷ್ಟೇ. ಸೊ ಎಷ್ಟು ಕ್ಯಾರೆಕ್ಟರ್ ಏನಕ್ಕೆ ಹಂಗಿದೆ ನಮಗೆ ಗೊತ್ತಿಲ್ಲ, ಸಿನಿಮಾ ನೋಡ್ಬೇಕಷ್ಟೇ. ಕಂಪ್ಲೀಟ್ ಆಗಿ ಇದು ಸಿನಿಮಾ ನಿಂತಿರೋದು ಕ್ಯಾರೆಕ್ಟರ್ ಮೇಲೆ ಕಣ. ಇದೇನೋ ಕಂಪ್ಲೀಟ್ ಇದು ಸೆಟ್ ಆಗ್ಲಿ, ನಾವೇನ್ ಟ್ರೈಲರ್ ನೋಡ್ರು ಸೆಟ್ ಕಾಣಿಸ್ತಿಲ್ಲ, ಇಲ್ಲಿ ವಿಷನ್ ಕಾಣಿಸ್ತಿದೆ. ಸೊ ವಿಷನ್ ಎಲ್ಲಿ ಬರುತ್ತೆ, ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗೋದು. ಸೆಟ್ ಅಂತ ಬಂದಾಗ ಏನೋ ಗೊತ್ತಾ, ಇಲ್ಲಿ ಹಿಂಗ್ ನಡೀತಾ ಇದೆ, ನೀನ್ ಹಿಂಗ್ ಹೋಗ್ಬೇಕು, ನೀನ್ ಮಾಡ್ಬೇಕು, ಒಂದು ಟಾಸ್ಕ್ ಇರುತ್ತೆ, ಬರ್ಬೇಕು. ಕ್ಯಾರೆಕ್ಟರ್ ಸಿನಿಮಾ ಏನೋ ಗೊತ್ತಾ, ನೀನ್ ಹೆಂಗ್ ಹೇಳ್ತಿ ಕತೆ ಹಂಗಿರತ್ತಪ್ಪ, ನೀನ್ ಹೆಂಗ್ ನಿಂತ್ಕಂತಿ ನಿನ್ ಕತೆ ಹಂಗಿರುತ್ತೆ, ನೀನಿಲ್ವಾ ಕತೆನೇ ಇಲ್ಲ ಅನ್ನೋ ತರ. ಸೊ ಈ ಪ್ರಕಾರ ಎಷ್ಟು ರೈಟರ್ ಪ್ರೊಡ್ಯೂಸರ್ ಈ ಲೆಕ್ಕದಲ್ಲಿ ಆಗಿರಬಹುದು, ಇದೊಂದು ಪಾಯಿಂಟಿಗೋಸ್ಕರ. ಕ್ಯಾಶುವಲ್ ಆಗಿ ಈಗ ನಾವು ದುರಂಧರ್ ಅಂತ ಬಂದಾಗ ರಣವೀರ್ ಸಿಂಗ್ ನೆಕ್ಸ್ಟ್, ಫಸ್ಟ್ ನಮಗೆ ದುರಂಧರ್ ಮುಖ್ಯ ಸಿನಿಮಾ. ನಾವೀಗ ಟಾಕ್ಸಿಕ್ ಬಗ್ಗೆ ಮಾತಾಡ್ತಿಲ್ಲ, ಈಗ ನಾವ್ ಎಷ್ಟು ಇಷ್ಟು ಕ್ಯಾಶುವಲ್ ಆಗಿ ಏನೋ ಎಷ್ಟು ನಮ್ಗೆ ಸಿಗ್ತಾರ, ನಮ್ಗೆ ಮಾತಾಡಿಸ್ತಾರ, ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಿದೀವಿ. ನಾವು ನಮ್ ಗ್ರೋತ್ ಏನಿದೆಯೋ ಅವ್ರ ಗ್ರೋತ್ ನಾವ್ ಹಂಗೆ ನೋಡ್ಕೊಂಡ್ ಬರ್ತಾ ಇದೀವಿ ಪ್ರತಿ ಒಂದ್ ಇದ್ರಲ್ಲೂ. ಈಗ ಏನಪ್ಪ KGF ಗೆದ್ದಾಗ ರಾಹುಲ್ ಡಿಟ್ಟು ಒಂದ್ ಸಾಂಗ್ ಮಾಡಿದ್ರು,
ಇದು ಕಣೋ ರಾಖಿ ಬಾಯ್ ಅಂತ. ಅಂದ್ರೆ ನಿನ್ ಗೆಲುವು ನಮ್ ಗೆಲುವು, ನೀನ್ ಗೆದ್ರೆ ನಾವೆಲ್ಲ ಗೆದ್ದಂಗೆ. ಹೌದು ಪ್ರೀತಿ ಹೆಂಗ್ ಬೇಕಾದ್ರೆ ಗಳಿಸ್ಬೋದು ಕಣ, ಬಟ್ ನಮ್ಗೆ ಗಳಿಸೋದೈತಲ್ಲ ಹೌದು. ಅದ್ ಬಹಳ ಮುಖ್ಯ. ನೀನ್ ನಿಂತಿದ್ಯಾ, ನಾವ್ ಹಿಂದೆ ಇದೀವಿ ಅಂತ ನಿಂತಿರ್ತೀವ ಜನ. ಅದು ದುರಂಧರ್ ಏನೇ ಮಾಡ್ಬೋದು ನಮ್ಗೆ ಲೆಕ್ಕ ಇಲ್ಲ. ಈಗ ಟಾಕ್ಸಿಕ್ ಏನ್ ಮಾಡ್ತಿ ನಮ್ ಪ್ರಕಾರ ಯಾರು ಇಂಡಸ್ಟ್ರಿ ಮರೆಯಕ್ ಚಾನ್ಸ್ ಇದು ಯಾರು ಆಗಲ್ಲ ಕಣ, ಮುಂದೆ ಯಾರು ಬರಲ್ಲ, ಈ ತರ ಮಾಡೋದು ಇಲ್ಲ. ಒಂದು ಹುಚ್ಚ ಧೈರ್ಯ ಬೇಕಿದ್ ಮಾಡಕ್ಕೆ. ಸೊ ಗೈಸ್, ಈಗ ನಾವಿವಾಗ ಬರೀ ಟೀಸರ್ ನೋಡ್ಬಿಟ್ಟು ಅಷ್ಟೇ ಇವತ್ತು ಹೇಳಿದ್ದು. ನೆಕ್ಸ್ಟ್ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಅವ್ರೇನು ಅಪ್ಡೇಟ್ ಕೊಟ್ಟಿಲ್ಲ. ಮೇಬಿ ನೆಕ್ಸ್ಟ್ ವೀಕ್ ಅಲ್ಲ, ಅದ್ರ ನೆಕ್ಸ್ಟ್ ವೀಕ್ ಅಲ್ಲಿ ಗ್ಯಾರಂಟಿ. ಮಾರ್ಚ್ 4 ಹೋಲಿ ಹಬ್ಬ. ಪ್ರಾಬ್ಲಮ್ ಏನೋ ಗೊತ್ತಾ, ಮಾರ್ಚ್ 4 ಹೋಲಿ ಹಬ್ಬ ಬರ್ದಿಟ್ಕೊಳ್ಳಿ. ಹೋಲಿ ಹಬ್ಬದ ದಿವಸ ಟೀಸರ್ ಇದೀಗ ಯಾವ ಹಬ್ಬ ಬಂತಪ್ಪ? ಟೀಸರ್ ರ್ಯಾಂಡಮ್ ಹಬ್ಬ ಬಿಡ್ಬೋದು ಕಣ, ಟೀಸರ್ ಗೆ ಸಮಸ್ಯೆ ಇಲ್ಲ. ಹಬ್ಬ ಹುಡ್ಕೊಂಡೋದ್ರೆ ನೀನು ಹೋಲಿ ಹಬ್ಬ ಬಿಟ್ರೆ ಯುಗಾದಿ ಹಬ್ಬ, ಅದ್ ಬಿಟ್ರೆ ಈದ್ ಮಿಲಾದು, ಅದಕ್ಕೆ ಸಿನಿಮಾನ ರಿಲೀಸ್ ಆಗೋದು. ಹಿಂಗಾದ್ ಗೊತ್ತಾ, ಈಗ ನಾವ್ ಇಲ್ಲಿ ವಿಡಿಯೋ ಮಾಡ್ತಿದ್ವಲ್ಲ ಇವತ್ತು, ನಾಳಿಕೆ ಅವ್ರು ಟ್ರೈಲರ್ ಬಿಟ್ರು ಬಿಡ್ಲಿ, ನಮ್ಗೆ ಇನ್ನೂ ಖುಷಿನೇ. ಹೇಳಿದ್ ನಾಳೆ ವಿಡಿಯೋ ಬರುತ್ತೆ, ನಾನ್ ಕಾಯ್ತಾ ಏನ್ ತೋರಿಸ್ತಾರ ನಾವ್ ಅದನ್ನ ನೋಡೋಣ ಅಷ್ಟೇ. ನಮಗೇನ್ ಬೇಕು ಇವತ್ತಿನ ಮಟ್ಟಿಗೆ ನಾವೇನೇನೆಲ್ಲ ಇವಾಗ ಮಾತಾಡಿದ್ವಿ ಅವೆಲ್ಲ ನಾವು ನಮ್ಗೆ ಅನ್ಸಿದೆ ನಾವು ಮಾತಾಡಿದ್ವಿ. ಯಾಕಂದ್ರೆ ಸಿನಿಮಾ ನಾವು ಮುಂಚೆಯಿಂದನೂ ಸಿನಿಮಾ ತರನೇ ನೋಡ್ಕೊ ಬಂದಿರೋದು. ಸೊ ಸಿನಿಮಾ ತರನೇ ನೋಡ್ಬೇಕು. ಸದ್ಯಕ್ಕೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಚಾನಲ್ ಅಲ್ಲಿ ಈ ರೀತಿ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಟಾಟಾ, ಬಾಯ್, ಸಿ ಯು, ಗುಡ್ ನೈಟ್. ತಗೋ